ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಬೆಳಿಗ್ಗೆಯಿಂದನೂ ಕರ್ನಾಟಕ ರಾಜ್ಯ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿಸ್ಟ್ನ ಸಮ್ಮೇಳನ ನಡೀತಿದೆ. ಈ ಸಮ್ಮೇಳನದಲ್ಲಿ ವಸ್ತು ಪ್ರದರ್ಶನ ಇರ್ತದೆ, ಮತ್ತು ಸೆಮಿನಾರ್ಸ್ ಇರುತ್ತೆ, ಉಪನ್ಯಾಸಗಳಿರ್ತದೆ. ಮತ್ತು ಇದರ ಕಾರ್ಯಕ್ರಮವನ್ನು ಸನ್ಮಾನ್ಯ ಶ್ರೀ ಆರೋಗ್ಯ ಸಚಿವರಾದಂಥ ಶ್ರೀ ದಿನೇಶ್ ಗುಂಡೂರಾವ್ ಸರ್ ಅವರು ನೆರವೇರಿಸಿದರು. ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಲು ಎಲ್ಲರೂ ಸಹ ಸಹಕಾರ ಕೊಟ್ಟಿದ್ದಾರೆ. ಅದು ನಮ್ಮ ಆಫೀಸ್ ಬೇರರ್ಸ್ ಇರ್ಬೋದು, ಮತ್ತು ಕಂಪ್ನೀಸ್ಗಳು ಸ್ಪಾನ್ಸರ್ಡ್ ಮಾಡಿರೋದಿರ್ಬೋದು, ಮತ್ತು ಬೇರೆ ಬೇರೆ ರೀತಿಯ ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಸಹ ಧನ್ಯವಾದಗಳು. ಶುಭವಾಗಲಿ. ಹೌದೌದು, ಇದು 7ನೇ ಕಾನ್ಫರೆನ್ಸ್, 7th ಕಾನ್ಫರೆನ್ಸು. ಆಮೇಲೆ ಇದು ಮುಂದಿನ ವರ್ಷದ್ದು 2017 ಸಹ ಪ್ಲಾನ್ ಮಾಡಿದ್ವಿ. ಅದನ್ನು ಮೈಸೂರಲ್ಲಿ ಮಾಡ್ಬೇಕಂತನೂ ಸಹ ನಿರ್ಧಾರ ಮಾಡಿದ್ವಿ. ಮುಂದಿನ ಕಾನ್ಫರೆನ್ಸು 2027 ಕಾನ್ಫರೆನ್ಸ್ ಮೈಸೂರಲ್ಲಿ ಮಾಡ್ತಾ ಇದ್ದೀವಿ. ಡಾಕ್ಟರ್ ಶಿವಮೂರ್ತಿ ಅಂತ. ಎಲ್ಲರಿಗೂ ಆಕ್ಚುಲಿ ನಾನು ಡಾಕ್ಟರ್ ವೀಣಾ ಅಂತ ಮಾತಾಡ್ತಾ ಇರೋದು. ಲಕ್ಷ್ಮೀ ಕಾಲೇಜ್ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮ ಬಂದು ಕೆಲವು ಪ್ರಯೋಗಾಲಯಕ್ಕೆ ಮಾತ್ರ ಆಗಿಲ್ಲ, ಇಲ್ಲಿ ಸ್ಟೂಡೆಂಟ್ಸ್ಗಳಿಗೂ ಕೂಡ ತುಂಬಾ ತೊಂದರೆಗಳಾಗ್ತಾ ಇದೆ. ಯಾಕೆಂತಂದ್ರೆ ಇದು ಡಿಪ್ಲೊಮಾ ಕೋರ್ಸ್ ಮತ್ತೆ ಅಲೈಡ್ ಹೆಲ್ತ್ ಸೈನ್ಸ್ ಅಂತ ಕೋರ್ಸ್ಗಳನ್ನ ಕೂಡ ನಾವು ಸ್ಟಾರ್ಟ್ ಮಾಡಿದೀವಿ. ಈ ಕೋರ್ಸ್ ಮಾಡಿದವ್ರಿಗೆ JOC ಅಂತ ಅಂದ್ರೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತ ಮಾಡ್ತಾ ಇದ್ದಾರೆ. ಇದರಿಂದ ತುಂಬಾ ಉಪಯೋಗ ತಂದಾಗ ಅವರು ಸುಲಭವಾಗಿ ನಮಗೆ ಇದಕ್ಕೆ ಸಜೆಷನ್ ಕೊಡ್ತಾ ಇದ್ದಾರೆ ಮತ್ತು ಸಾಲ್ವ್ ಕೂಡ ಮಾಡ್ತಾ ಇದ್ದಾರೆ. ಇದು ಕಂಟಿನ್ಯೂಸ್ ಆಗಿ ಇದು ನಾನು 7ನೇ ಕಾನ್ಫರೆನ್ಸ್ ಅಟೆಂಡ್ ಮಾಡ್ತಾ ಇರೋದು. ಬಟ್ ಇಲ್ಲಿ ಬಂದ ಮೇಲೆ ನಮಗಷ್ಟೇ ಅಲ್ಲ, ನಮ್ಮ ಆಲ್ ಓವರ್ ಕರ್ನಾಟಕ, ಈಗ ಆಲ್ ಇಂಡಿಯಾದಲ್ಲಿ ಕೂಡ ಇದು ಪ್ರೋಗ್ರೆಸ್ ನಡೀತಾ ಇದೆ. ಸೊ ನಾವು ವಿ ಆರ್ ಹ್ಯಾಪಿ. ಅಂದ್ರೆ ಇದರಲ್ಲಿ ನಮ್ಗೆಲ್ಲರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಥ್ಯಾಂಕ್ ಯು, ಧನ್ಯವಾದಗಳು. ಮಿನಿಸ್ಟರ್ ಕೂಡ ಬಂದಿದ್ರು, ಹೆಲ್ತ್ ಮಿನಿಸ್ಟರ್ ಗುಂಡೂರಾವ್ ಸರ್ ಕೂಡ ಬಂದಿದ್ರು. ಅವರಲ್ಲಿ ನಮ್ಮ ಕೋರಿಕೆಗಳನ್ನ ಹಾಕಿದಾಗ ಅವರು ಸತತವಾಗಿ ನಮಗೆ ಅಂದ್ರೆ ನಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅವರನ್ನ ನಿರೀಕ್ಷೆನಲ್ಲಿ ಇದ್ದೀವಿ. ಮತ್ತೆ ಮುಂದಿನ ವಾರ ನಮಗೆ ಮೀಟಿಂಗ್ ಅಂದ್ರೆ ಒಂದು ಅಪಾಯಿಂಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಅಪಾಯಿಂಟ್ಮೆಂಟ್ ಅಲ್ಲಿ ನಮಗೆ ಯಾವ್ದಾವ್ದು ಕುಂದುಕೊರತೆಗಳಿದೆ ಅದಕ್ಕೆಲ್ಲ ಸಜೆಷನ್ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಸೊ ಅದಕ್ಕೆ ನಾವು ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ.